ನಮಸ್ಕಾರ. ನಾನು ಕೋಟೆ ಶ್ರೀನಿವಾಸ್ ಅಂತ, ಕೋಲಾರ ಜಿಲ್ಲಾ ಕಾಂಗ್ರೆಸ್ ಮುಖಂಡರು ಹಾಗೂ ವಾಲ್ಮೀಕಿ ಸಮುದಾಯದ ಮುಖಂಡರು. ಏನು ಇವತ್ತಿನ ವಿಷಯ ನಾವು ಸಾಮಾಜಿಕ ಜಾಲತಾಣ ಮತ್ತು ಇದರಲ್ಲಿ ನೋಡ್ತಾ ಇರ್ಬೋದು. ಏನು ವಿರೋಧ ಪಕ್ಷದ ನಾಯಕರಾದಂಥ ಛಲವಾದಿ ನಾರಾಯಣಸ್ವಾಮಣ್ಣವರು ಹಾಗೂ ಮಾನ್ಯ BJP ಸಚಿವರು, ಸಂಸದರು ಏನು ಇವತ್ತು ಆರೋಪಗಳನ್ನ ಮಾಡ್ತಾ ಇದ್ದಾರೆ. ಆರೋಪ ಇನ್ನೂ ಆರೋಪವಾಗಿದೆ. ಯಾವುದೇ ರೀತಿ ಕಮಿಷನ್ ದಂಧೆಗಳು ಮಾಡಿಲ್ಲ ಅವರು. ಬಿ ನಾಗೇಂದ್ರ ಅಣ್ಣವರು ಇವಾಗ ಸಚಿವ ಸ್ಥಾನ ಕೊಟ್ಟಿರೋದು ಅವ್ರಿಗೆ. ಈಗ ಅವರ ಮಾಡ್ತಾ ಇರೋವಂಥ ಆರೋಪ ಅಷ್ಟೇ. ಆರೋಪ ಇನ್ನೂ ಸಾಬೀತಾಗಿ ಅವರು ಅಪರಾಧಿ ಅಂತ ಎಲ್ಲೂ ಪ್ರೂವ್ ಆಗಿಲ್ಲ. ಯಾಕಂದರೆ ಇವತ್ತು ಒಬ್ಬ ದಲಿತ ಮುಖಂಡ, ದಲಿತ ನಾಯಕ, ಇವತ್ತು ಯುವ ಮುಖಂಡ ಇವತ್ತೇನು ನಮ್ಮ ರಾಜ್ಯದಲ್ಲಿ ಬೆಳಿಬೇಕು ಅಂತ ಹೊರಟಿದ್ದಾರೆ, ಅಂಥವ್ರನ್ನ ನಿರ್ಲಕ್ಷ್ಯ ಮಾಡಿ BJP ಸರ್ಕಾರ ಇವತ್ತೇನು ಅವ್ರಿಗೆ ವಿರೋಧವಾಗಿ ವಿರೋಧ ವ್ಯಕ್ತಪಡಿಸ್ತೀವಿ. ಹೃದಯ ರೋಗ ಮತ್ತು ಹೃದಯ ಶಸ್ತ್ರಚಿಕಿತ್ಸೆ, ವ್ಯಾಸ್ಕುಲರ್ ಶಸ್ತ್ರಚಿಕಿತ್ಸೆ, ಸಮಗ್ರ ಹೃದಯ ಆರೈಕೆ ಸೇವೆಗಳಿಗಾಗಿ ನಿಮ್ಮ ವಿಶ್ವಾಸಾರ್ಹ RL ಜಾಲಪ್ಪ ನಾರಾಯಣ ಹಾರ್ಟ್ ಸೆಂಟರ್, STUMC ಕ್ಯಾಂಪಸ್, ಟಮಕ, ಕೋಲಾರ. 180030090309 ಅಂತ ಇದ್ದೀರಿ. ನಾವು ಕರ್ನಾಟಕ ರಾಜ್ಯದಾದ್ಯಂತ ಏನು ನಾವು SC STಗಳಿದ್ದೀವಿ, ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮತ್ತು ಹಿಂದುಳಿದ ವರ್ಗಗಳು, ಇವೆಲ್ಲ ಸೇರಿ ನಾವು ಅವ್ರನ್ನ ಈ ಮೂಲಕ ನಾವು ಅವ್ರಿಗೆ ಎಚ್ಚರಿಕೆಯ ಸಂದೇಶವನ್ನು ಕೊಡ್ತೀವಿ. ದಲಿತ ಮುಖಂಡರ, ದಲಿತ ಒಬ್ಬ ಸಚಿವನನ್ನು ನೀವು ಆರೋಪ ಇನ್ನೂ ನಿರ್ಧಾರ ಆಗದೆ ಇರೋಕ್ಕಿಂತ ಮುಂಚೆ ನೀವು ಅವ್ರಿಗೆ ಇದನ್ನು ಸಚಿವ ಸ್ಥಾನವನ್ನು ಕೊಟ್ಟಿರೋದಕ್ಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದೀರಿ. ಹಾಗಾದರೆ ಮಾನ್ಯ ಛಲವಾದಿ ನಾರಾಯಣಸ್ವಾಮಣ್ಣವರೇ, ನಾನು ನಿಮಗೆ ನೇರವಾಗಿ ಒಂದು ಕ್ವಶನನ್ನು ಕೇಳ್ತೀನಿ. ತಮ್ಮ 40% ಕಮಿಷನ್ ದಂಧೆ ಏನಾಯಿತು? ಹಾಗೂ ಏನು ನಮ್ಮ ಭೋವಿ ಅಭಿವೃದ್ಧಿ ನಿಗಮ ಅದರಲ್ಲಿ ಸ್ಕ್ಯಾಮ್ ಆಗಿದೆಯಲ್ಲ, ಅದೇನಾಯಿತು? ಹಾಗೂ ಟ್ರಕ್ ಟರ್ಮಿನಲ್ ಆಗಿರುವಂಥ ಅದರಲ್ಲಿ ಸ್ಕ್ಯಾಮು ಏನಾಯಿತು? ಇವೆಲ್ಲ ಆರೋಪಗಳು ಹಾಗೂ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಫೋಕ್ಸೋ ಕಾಯ್ದೆ ಅಡಿ ಅವರು ಇವತ್ತು ಎದುರಿಸ್ತಾ ಇರುವಂಥ ಆರೋಪ ಏನಾಯಿತು? ಈ ಆರೋಪಗಳಿಗೆಲ್ಲ ತಾವು ಉತ್ತರ ಕೊಡಬೇಕಾಗತ್ತೆ. ತಮ್ಮ ಪಕ್ಷದಲ್ಲಿ ಏನು ಇವತ್ತು ನಡೆದಿರುವಂಥ ಇದನ್ನು ತಾವು ಮುಚ್ಚಿಟ್ಕೊಳ್ಳಿಕ್ಕೆ ಈ ಒಂದು ದಲಿತ ಮುಖಂಡನನ್ನು ಇವತ್ತು ಹಗರಣದಲ್ಲಿ ಸಿಕ್ಕಾಕ್ಸುವಂಥ ಹುನ್ನಾರ ಇದು ನಿಮಗೆ ಶೋಭೆ ತರಲ್ಲ. ಒಬ್ಬ ಯುವ ಮುಖಂಡ ಬೆಳಿಬೇಕು ಅನ್ನೋದು ಈ ರಾಜ್ಯದ ಎಲ್ಲ ವಾಲ್ಮೀಕಿ ಸಮುದಾಯ ಹಾಗೂ ಹಿಂದುಳಿದ ವರ್ಗಗಳ ಒಂದು ಆಗ್ರಹವಾಗಿದೆ. ದಯವಿಟ್ಟು ತಮಗೆ ಈ ಮೂಲಕ ಎಚ್ಚರಿಕೆಯನ್ನು ಕೊಡ್ತೀವಿ. ನೀವು ಏನು ನಮ್ಮ ವಿಧಾನಸಭೆಯಲ್ಲಿ ಇವತ್ತಿಂದ ನಡೆಯುವಂಥ ಕಲಾಪದಲ್ಲಿ ಏನಾದರೂ ನಾಗೇಂದ್ರ ಅವರ ಬಗ್ಗೆ ತಾವು ತುಟಿ ಬಿಚ್ಚದಲ್ಲಿ ಮುಂದೆ ತಾವು ಯಾವುದೇ ಜಿಲ್ಲೆಗೆ ತಾವು ಎಂಟ್ರಿ ಕೊಟ್ರೇನೋ ನಾವು ಕಪ್ಪು ಮಸಿ ಬಳಿಯಲಿಕ್ಕೆ ವಾಲ್ಮೀಕಿ ಸಮುದಾಯ ರೆಡಿಯಾಗಿರ್ತೀವಿ.